ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ನಿಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಏನೇನಾಯ್ತು, ಲೈವ್ ಅಲ್ಲಿ ಏನೇನಾಯ್ತು ಅಂತ ಅಪ್ಡೇಟ್ ಕೊಡ್ತೇನೆ. ಸೊ ನೋಡೋಣ ಬನ್ನಿ. ಸೊ ಬಿಗ್ ಬಾಸ್ ಅಲ್ಲಿ ಏನೇನ್ ನಡೀತಿದೆ, ಲೈವ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ನಾನು ಸಣ್ಣದಾಗಿ ಅಪ್ಡೇಟ್ ಕೊಡ್ತಾ ಇದ್ದೇನೆ. ಸೊ ಬಿಗ್ ಬಾಸ್ ಮೇಕರ್ಸ್ಗೆ ಎಲ್ಲಿ ಇಲ್ಲದ ಪ್ರೀತಿ ಧ್ರುವಂತ್ ಮತ್ತು ಅಶ್ವಿನಿ ಮೇಲೆ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇವಾಗ ಆ ಗಿಲ್ಲಿ ಟ್ರೆಂಡ್ ಆಗಿರುವುದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಒಳಗೆ ಆಗಿರ್ಬೋದು, ಹೊರಗೆ ಆಗಿರ್ಬೋದು. ಬಟ್ ಗಿಲ್ಲಿಯನ್ನ ಬಿಟ್ಟು ಅಶ್ವಿನಿ ಅವರನ್ನ ವಿನ್ನರ್ ಮಾಡಬೇಕು ಅಂತ ಬಿಗ್ ಬಾಸ್ ಅವರು ಹರಸಾಹಸ ಪಟ್ಟಂತಿದೆ. ಯಾಕಂದ್ರೆ ಇಲ್ಲಿ ಧ್ರುವಂತ್ ಅವರು ಲಾಸ್ಟ್ ಟೈಮ್ ಹೋಗ್ತೇನೆ ಅಂತ ಹೇಳಿದಾಗ ಅವರನ್ನ ಕೂರಿಸ್ಬಿಟ್ಟು, ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸ್ಬಿಟ್ಟು, ಅವರನ್ನ ಒಂದು ಏನು ನೈಸ್ ಎಲ್ಲ ಮಾಡಿದ್ರು ಈ ಮೇಕರ್ಸ್ ಬಿಗ್ ಬಾಸ್ ಇದ್ದು ಅಂದ್ರೆ, ಅಯ್ಯೋ ದೇವ್ರೆ, ಇನ್ನು ಆ ಧ್ರುವಂತ್ ಅವರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಕಂಟೆಸ್ಟೆಂಟ್ ಅನ್ನೋ ರೀತಿಯಲ್ಲಿ ಅವರನ್ನ ಪೋರ್ಟ್ರೇಟ್ ಮಾಡಿದ್ರು ಜನರಿಗೆ. ಸೊ ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಶ್ವಿನಿ ಅವರನ್ನ ಇವಾಗ ವಿನ್ನರ್ ಮಾಡಬೇಕು ಅಂತ ಹರಸಾಹಸ ಪಡ್ತಾ ಇದ್ದಾರೆ. ಇಲ್ಲಿ ಆ ಗಿಲ್ಲಿ ಮತ್ತು ರಾಶಿಕಾ ಅವರನ್ನು, ಅಂದ್ರೆ ರಾಶಿಕಾ ಅವರು ಗೇಮ್ ಅಲ್ಲಿ ಇದ್ರೆ 100% ಅವರು ವಿನ್ ಆಗ್ತಾರೆ ಅಂತ ಬಿಗ್ ಬಾಸ್ ಟೀಮ್ಗೆ ಗೊತ್ತು. ಸೊ ಎಲ್ಲೋ ಒಂದು ಕಡೆ ಮಸಾಲೆ ಹಾಕ್ಬಿಟ್ಟು, ಯಾರೆಲ್ಲ ನೋಡಿದ್ದೀರಿ ಮಾಳು ಅವರ ಇಂಟರ್ವ್ಯೂ ಅಂತ ಗೊತ್ತಿಲ್ಲ, ಮಾಳು ಅವರು ಹೇಳ್ತಾ ಇದ್ರು, ರಕ್ಷಿತಾ ಅವರು ನನ್ನ ಜೊತೆ ಮಾತಾಡ್ತಿದ್ರು, ಅರ್ಧರ್ಧ ಗಂಟೆ ಇವರು ಕೆಲವರು ಈ ಕಲರ್ಸ್ ಕನ್ನಡ ಬಕೆಟ್ ಅಂದ್ರೆ ಕೆಲವರು ಕಂಟೆಸ್ಟೆಂಟ್ ಇದ್ದಾರೆ, ಅವರನ್ನ ಅರ್ಧರ್ಧ ಗಂಟೆ ಇವರು ಕರ್ಕೊಂಡು ಹೋಗಿ ಏನೇನೋ ಮನಸ್ಸಿಗೆ ಹಾಕ್ತಾರ ಅಥವಾ ಪ್ರೋಮೋ ಎಲ್ಲ ತೋರಿಸ್ತಾರ ಅಂತ ಗೊತ್ತಿಲ್ಲ ಅಂತ ಮಾಳು ಅವ್ರು ಹೇಳಿದ್ರು. ಸೊ ಇದು ಎಲ್ಲೋ ಒಂದು ಕಡೆ ನಿಜ ಅಂತ ಕಾಣುತ್ತೆ. ಅಶ್ವಿನಿ ಅವರನ್ನ ಗೆಲ್ಲಿಸ್ಬೇಕು ಅಂತಾನೆ ಧ್ರುವಂತ್ ಅವರನ್ನ ಇಲ್ಲಿ ಉಸ್ತುವಾರಿ ಮಾಡಿಬಿಟ್ಟು ಆ ಅಶ್ವಿನಿ ಅವರು ಲಾಸ್ಟ್ ವೀಕ್ ಕ್ಯಾಪ್ಟನ್ ಕಡೆಗೂ ಆದ್ರು. ಸೊ ಇಲ್ಲಿ ಫೈನಲ್ ಅವ್ರಿಗೆ ಹೋದ್ರು, ಎಲ್ಲ ಓಕೆ, ನಾನು ಒಪ್ಕೊಳ್ತೇನೆ, ಸರಿ ಅವರು ಒಂದು ಕಂಟೆಸ್ಟೆಂಟ್. ಎಂತಹ ಗಿಮಿಕ್ಗಳು, ನಿನ್ನೆ ಸಂಚಿಕೆ ನೋಡಿದ್ರೆ, ಕಮ್ಮಿ ಕಮ್ಮಿ ಲೈವ್ ಟಿವಿ ನೋಡಿದ್ರೆ ಗೊತ್ತಾಗುತ್ತೆ. 1.5 ಗಂಟೆ ಗಿಲ್ಲಿಯನ್ನ ಆಡ್ಕೊಂಡಿದ್ದೇನು ಧ್ರುವಂತು, ಗಿಲ್ಲಿಯನ್ನ ಆಡ್ಕೊಂಡಿದ್ದೇನು ಅಶ್ವಿನಿ, ಸೋ ಕಾಲ್ಡ್ ಕನ್ನಡ ಪರ ಹೋರಾಟಗಾರ್ತಿ ಇವಳು. ಇವಳಿಗೆ ಕನ್ನಡದು ಕಾಗಾಗುತ್ತಿಲ್ಲ. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದ್ರೆ, ನಿನ್ನೆ ಒಂದು ತುಂಬಾ ಮಾತಾಡಿದ್ಲು ಅವಳಿಗೆ ಏಕವಚನದಲ್ಲಿ ಮಾತಾಡಬಾರ್ದು ಬೇರೆಯವರನ್ನು ಕೂಡಲೇ, ಅವಳು ಕೂಡ ಏಕವಚನದಲ್ಲಿ ಮಾತಾಡಬಾರ್ದು. ಸೊ ಇವಳು ಗಿಲ್ಲಿಗೆ ಏನೊಂದು ಕೂಡ ಗಿಲ್ಲಿ ಸುಮ್ಮನೆ ಇರ್ಬೇಕು. ಯಾಕೆ, ಅದೇನದು ಕ್ಯಾರೆಕ್ಟರ್, ಅದು ಥರ್ಡ್ ಕ್ಲಾಸ್ ಕ್ಯಾರೆಕ್ಟರ್. ಅದು ನಿಜವಾಗ್ಲೂ ಹೊರಗಡೆ ಇದ್ದಿದ್ರೆ ಯಾರಾದ್ರೂ ಚಪ್ಪಲಿಯಲ್ಲಿ ಹೊಡ್ತಿದ್ರು ಅಂತ ಕಾಣುತ್ತೆ ಮೇ ಬಿ. ಇಲ್ಲಿ ನನ್ಗೆ ನಿಜವಾಗ್ಲೂ ಕಲರ್ಸ್ ಕನ್ನಡ ಈ ವೀಕೆಂಡ್ ಅಲ್ಲಿ ಎಲಿಮಿನೇಷನ್ ಎಲ್ಲ ಮಾಡೋದು ಒಂದು ತುಂಬಾ ಚೆನ್ನಾಗಿ ಮೇಕರ್ಸ್ ಮಾಡ್ತಾರೆ. ಅದು ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರ್ಬೋದು ಮತ್ತೆ ಉಳಿದಂತೆ ಇವರು ಥರ್ಡ್ ಕ್ಲಾಸ್ ಆಗಿ ಆಡ್ತಾ ಇದ್ದಾರೆ. ಸೊ ನಿಮ್ಗೆ ಅಶ್ವಿನಿ ಅವರನ್ನ ಇವಾಗ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದು, ಅಶ್ವಿನಿ ಅವರಿಗೆ ರಾಣಿಯ ಪೊಸಿಷನ್ ಕೊಡ್ಬೇಕು ಅಂತ ಏನ್ ಅಗತ್ಯ ಇತ್ತು? ಎಂತ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಬಿಗ್ ಬಾಸ್ ಅವ್ರದ್ದು ಅಂತ ಗೊತ್ತೇ ಆಗಲ್ಲ ನಿಜವಾಗ್ಲು. ನಾನು ತುಂಬಾ ಒಂದು ಪಾಪ ಅನ್ಸ್ತಾ ಇದೆ ಇವರ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಟೀಮ್ ಮೇಲೆ. ಯಾಕಂದ್ರೆ ಇಷ್ಟೊಂದು ಕೀಳಾಗಿ ಯೋಚನೆ ಮಾಡೋದು ಈ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಕಾಣುತ್ತೆ. ಸೊ ನೋಡೋಣ ಇನ್ನೇನೇನೆಲ್ಲ ಇರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್. ನಾಳೆ ಅಪ್ಡೇಟ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.